ಅದೇ ನಾವು ಒಂದು ವಾರದಿಂದ ಏನು ಕೂಡ ಸೆಷನ್ ನಡೆಯಕ್ ಬಿಡ್ತಾ ಇಲ್ಲ. ಪ್ರಶ್ನೋತ್ತರ ವೇಳೆಯಲ್ಲೂ ಕೂಡ ನಾವು ಪ್ರಶ್ನೆ ಕೇಳಿದಾಗ ಅದ್ ಏನ್ ಆನ್ಸರ್ ಬರ್ತಾ ಇದೆ ಅಂತಾನು ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಪ್ರಶ್ನೋತ್ತರ ವೇಳೆಯಲ್ಲಿ. ಬಟ್ ಆದ್ರೆ ಏನು ಕೂಡ ಕೇಳಿಸ್ತಾನೆ ಇಲ್ಲ. ಅವ್ರು ಅಷ್ಟೊಂದು ಕೂಗಾಡ್ತಾ ಇರ್ತಾರೆ. ಸೊ ಅದನ್ನ ಈಗ ಅವ್ರು ಮಾಡೋ ನೆಸಿಟಿ ಇಲ್ಲ. ಬಿಕಾಸ್ ನಾವು ಡಿಸ್ಕಷನ್ ಗೆ ರೆಡಿ ಇದೀವಿ. ನಾಗೇಂದ್ರ ಅವ್ರ ರೆಸಿಗ್ನೇಷನ್ ಅವ್ರು ಕೇಳ್ತಾ ಇದಾರೆ. ಬಟ್ ಯಾಕೆ ಕೊಡ್ಬೇಕು ಅವರು, ಯಾಕೆ ಇದು ಅಂದ್ರೆ ನಾವು ಡಿಸ್ಕಷನ್ ಗೆ ರೆಡಿ ಇದೀವಿ. ಆದ್ರೆ ಅವ್ರು ನಮಗೆ ಅದಕ್ಕೂ ಕೂಡ ಅಲೋ ಮಾಡ್ತಾ ಇಲ್ಲ. ಅವರು ಅವರಾಗೆ ಶೌಟ್ ಮಾಡ್ತಾನೆ ಇದ್ದಾರೆ, ಅದು ರೆಸಿಗ್ನೇಷನ್ ಮಾಡ್ಬೇಕು. ಸೊ ಅದಕ್ಕೆ ಅವ್ರ ಬಗ್ಗೆನೂ ಕೂಡ ಏನು ಆ ತರದ್ ಏನಾದ್ರು ಇದ್ರೆ ಖಂಡಿತ ಕಾಂಗ್ರೆಸ್ ಕ್ರಮ ತಗೊಳುತ್ತೆ. ಮುಂಚೆನೂ ತಗೊಂಡಿದ್ರು, ಮುಂಚೆನೂ ಅವ್ರು ರಿಸೈನ್ ಮಾಡಿದ್ರು. ಈಗ ಆ ಪರಿಸ್ಥಿತಿ ಇಲ್ಲ. ಆದ್ರಿಂದ ಅವರು ನಮ್ಗೆ ಡಿಸ್ಕಷನ್ ಗೆ ಅಲೋ ಮಾಡ್ಬೇಕು ಮತ್ತೆ ಸದನ ನಡೆಯಕ್ ಬಿಡ್ಬೇಕು. ಬಿಕಾಸ್ ಬೇಕಾದಷ್ಟು ವಿಷಯ ಇದೆ, ಬರ ಇದೆ, ಮಳೆದ ಬಗ್ಗೆ ಎಲ್ಲ ಚರ್ಚೆನೆ ಏನು ಆಗ್ತಾ ಇಲ್ಲ. ಮಹಿಳಾ ಮೀಸಲಾತಿ ಯಾವ್ದ್ರ ಬಗ್ಗೆನೂ ಚರ್ಚೆ ಮಾಡಕ್ಕೆ ಅವ್ರು ಬಿಡ್ತಾ ಇಲ್ಲ. ಸೊ ಅದಕ್ಕಾಗಿ ನಾವು ಪ್ರೊಟೆಸ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದ್ವಿ. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಂಗೆ ಇನ್ನೊಂದ್ 3 ದಿವಸ ಸೆಷನ್ ಇದೆ ಅಷ್ಟೇ. ಶನಿವಾರ ಭಾನುವಾರ ಬಿಟ್ರೆ ಮತ್ತೆ ನಮ್ಗೆ ವೆನ್ಸ್ಡೇ ಹಾಲಿಡೇ ಇದೆ. ಗುರುವಾರಕ್ಕೆ ಸೆಷನ್ ಎಂಡ್ ಆಗುತ್ತೆ. ಸೊ ಅಟ್ಲೀಸ್ಟ್ ಈಗಾದ್ರೂ ಅವ್ರು ಸದನ ನಡೆಯಕ್ ಬಿಡ್ಲಿ ಅನ್ನೋದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಅಷ್ಟಾದ್ಮೇಲೂ ಕೂಡ ನಮ್ಗೆ ಬರದ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ನೈಸ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಒಬ್ಬ ನಾಗೇಂದ್ರನ್ಗೋಸ್ಕರ ಇಡೀ ಸದನನ ಸ್ಟಾಲ್ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಪಾರ್ಟಿಗೆ ಒಂದ್ ರೀತಿ ಅವಮಾನ. ಇನ್ನಾದ್ರೂ ಎಚ್ಚೆತ್ಕೊಂಡು ನಾಗೇಂದ್ರನ್ ಬಿಟ್ಟು ಬೇರೆ ಯಾರಾದ್ರೂ ದಲಿತರನ್ನ ಮಂತ್ರಿ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಾಗೇಂದ್ರನ ಇಟ್ಕೊಂಡು ನೀವು ಅವನ್ನೇನಾದ್ರೂ ತೆಗೆದ್ರೆ ಅವನ್ನೆಲ್ಲ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತೈತೆ ಅಂತೇಳಿ ಅವನ್ನ ರಿಟೈನ್ ಮಾಡ್ತಾ ಇರೋದನ್ನ ನೋಡಿದ್ರೆ ಇದರಿಂದ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ. ಆ ಕೈವಾಡದಿಂದನೇ ಬಿಡುಗಡೆ ಅವನ್ನ ವಜಾ ಮಾಡ್ತಾ ಇಲ್ಲ. ಇದರ ವಿರುದ್ಧವಾದಂತ ಹೋರಾಟ. ನಮ್ಮ ಹೋರಾಟ ಜನಪರ. ನಾವು ದಲಿತರ ಅಮೌಂಟ್ ಅನ್ನ ವಾಪಸ್ ದಲಿತರ ಅಕೌಂಟ್ಗೆ ಹೋಗ್ಬೇಕು. ದಲಿತರ ಕೇರಿ ಡೆವಲಪ್ಮೆಂಟ್ ಹೋಗ್ಬೇಕು. ದಲಿತರ ಎಜುಕೇಶನ್ ಹೋಗ್ಬೇಕು. ಇದು ನಮ್ ಡಿಮ್ಯಾಂಡ್. ಕಾಂಗ್ರೆಸ್ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ ಆ 180 ಕೋಟಿ ನುಂಗ್ಬಿಟ್ಟಿದ್ದಾರೆ, ಅದನ್ನೇನ ಮಾಡಿ ಮುಚ್ಚಾಕ್ಬೇಕು ಅಂತ ಕಾಂಗ್ರೆಸ್ ಡಿಮ್ಯಾಂಡ್. ಅದಕ್ಕೋಸ್ಕರ ಇವತ್ತು ಕೂಡ ಧರಣಿ ಮಾಡಿದಿರಿ. ನಾಳೆ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ನಮ್ಮ ನಾಯಕರ ಜೊತೆ, ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ನಮ್ಮೆಲ್ಲಾ ಶಾಸಕರ ಜೊತೆ ನಾನು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಹೋರಾಟ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾನು ನಾಳೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀನಿ.